ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೊನೆಗೂ ರಾಹುಲ್ ಗಾಂಧಿಗೆ ಎದುರಾಗೆ ಬಿಡ್ತಾ ಇಡಿ ಶಾಕ್. ಇತ್ತೀಚೆಗಷ್ಟೇ ಅವರು ಟ್ವೀಟ್ ಮಾಡಿ ಹೇಳಿಕೊಂಡಿದ್ರು, ನನಗೆ ಇಡಿ ಮೂಲಗಳಿಂದಾನೇ ಕೆಲವರು ಮಾಹಿತಿಯನ್ನು ಕೊಟ್ಟಿದ್ದಾರೆ, ರಾಹುಲ್ ಗಾಂಧಿ ಮೇಲೆ ದಾಳಿಗೆ ಅಥವಾ ಲಾಕ್ ಮಾಡೋದಕ್ಕೆ ಏನೋ ಒಂದು ಪ್ಲ್ಯಾನ್ ನಡೀತಿದೆ ಅಂತ ಗೊತ್ತಾಗಿದೆ. ನಾನು ಟೀ ಬಿಸ್ಕೆಟ್ ಜೊತೆ ಕಾಯ್ತಾ ಇರ್ತೀನಿ, ತೆರೆದ ಬಾಹುಗಳಿಂದ ನಿಮ್ಮನ್ನು ವೆಲ್ಕಮ್ ಮಾಡ್ತೀನಿ ಅಂತ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಇದಕ್ಕೆಲ್ಲ ನಾವು ಅಂಜೋದಿಲ್ಲ ಅಂತ. ಇಡೀ ನನ್ನ ವಿರುದ್ಧ ಬಿಡೋದಕ್ಕೆ ಸಿದ್ಧತೆ ನಡೀತಾ ಇದೆ. ನಾನು ಹೇಳಿದಂಥ ಚಕ್ರವ್ಯೂಹದ ಮಾತು ಬಹಳಷ್ಟು ಜನಕ್ಕೆ ಹಿತ ಅನ್ನಿಸಿಲ್ಲ, ಅದರ ಎಫೆಕ್ಟ್ ಇದು ಅಂತ ಸೆಷನ್ ಬಿಸಿ ಏರಿರೋ ಹೊತ್ತಲ್ಲಿ ರಾಹುಲ್ ಗಾಂಧಿಯವರೇ ತನ್ನ ವಿರುದ್ಧ ದೊಡ್ಡದೊಂದು ಕಾರ್ಯಾಚರಣೆ ಶುರುವಾಗಿದೆ ಅನ್ನುವ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಈಗ ಅದು ನಿಜವಾಗುವ ಸಮಯ ಬಂದೇ ಬಿಡ್ತಾ ನೋಡಿ. ದೇಶದಾದ್ಯಂತ ಚರ್ಚೆಗೆ ಒಳಗಾಗಿದ್ದ ದೊಡ್ಡ ಕೇಸ್ ಒಂದು ಮತ್ತೆ ಈಗ ಬಲ ಪಡೆದುಕೊಳ್ಳಲಿದೆಯಾ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಹುಲ್ ಗಾಂಧಿ ಬಜೆಟ್ ಅಧಿವೇಶನದಲ್ಲಿ ಯಾವ ರೀತಿ ಗುಡುಗಿದ್ರು ಆಡಳಿತ ಪಕ್ಷದ ವಿರುದ್ಧ, ಸರ್ಕಾರದ ವಿರುದ್ಧ ನೋಡಿದ್ವಿ. ಅಷ್ಟೇ ಅಲ್ಲ, NDA ಭಾಗವಾಗಿರುವಂತಹ ಎಲ್ಲ ಪಕ್ಷಗಳು ಕೂಡ ಒಗ್ಗಟ್ಟಾಗಿ ತಿರುಗೇಟ್ ಕೊಟ್ಟರು. ಅದರಲ್ಲೂ ಮಿನಿಸ್ಟರ್ಸ್ ಅನುರಾಗ್ ಠಾಕೂರ್ ಸೇರಿದಂತೆ ನಿರ್ಮಲಾ ಸೀತಾರಾಮನ್ ಇನ್ನಿತರ ಕೇಂದ್ರ ಸಚಿವರುಗಳು ರಾಹುಲ್ ಗಾಂಧಿಗೆ ದಾಖಲೆಗಳ ಸಮೇತ ಕೌಂಟರ್ ಕೊಟ್ಟಿದ್ದು ನೋಡಿದ್ವಿ. ಸೊ ತೀವ್ರ ಹಣಾಹಣಿಗೆ ಸಾಕ್ಷಿ ಆಯಿತು ಈ ಅಧಿವೇಶನ. ಅದ್ರ ಬೆನ್ನಲ್ಲೇ ಇಡಿ ರೇಡ್ನ ಸುಳಿವನ್ನ ಕೊಟ್ಟಿದ್ರು ರಾಹುಲ್ ಗಾಂಧಿ. ಈಗ ಅಂಥದ್ದೇ ಒಂದು ಮಹತ್ವದ ಬೆಳವಣಿಗೆ ಆಗೋದಿಕ್ಕಿದೆ ಅನ್ನೋದನ್ನ ಅಧಿಕಾರಿಗಳೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ದೇಶದಾದ್ಯಂತ ಸಿಕ್ಕಾಪಟ್ಟೆ ಚರ್ಚೆಗೆ ಒಳಗಾಗಿದ್ದಂತಹ ನ್ಯಾಷನಲ್ ಹೆರಾಲ್ಡ್ ಕೇಸ್, ನ್ಯಾಷನಲ್ ಹೆರಾಲ್ಡ್ ಮನಿ ಲಾಂಡ್ರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡದೊಂದು ಬೆಳವಣಿಗೆಯ ಸುಳಿವು ಸಿಗ್ತಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಇಡಿ ಜಾರಿ ನಿರ್ದೇಶನಾಲಯ ಈಗ ಮತ್ತೆ ಸಮನ್ಸ್ ನೀಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಲೋಕಸಭೆಯ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಶೀಘ್ರವೇ ಇಡಿ ಕರೆಸಿಕೊಳ್ಳಲಿದೆ ಅಂತ ಹೇಳಲಾಗ್ತಿರೋದು. ಇದು ಹಿರಿಯ ಅಧಿಕಾರಿಗಳೇ ಖಚಿತಪಡಿಸ್ತಾ ಇರೋದು. ಇಡಿ ಮೂಲಗಳಿಂದಾನೇ ಹೊರಗಡೆ ಬಂದಿರುವಂತಹ ಮಾಹಿತಿ. 751 ಕೋಟಿ ಮೌಲ್ಯದ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂಡಿದ್ದಾರೆ. ಈಗಾಗಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಬೆಳವಣಿಗೆಗಳಾಗಿ ಸಂಚಲನ ಸೃಷ್ಟಿ ಮಾಡಿತ್ತು. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಉಸಿರುಗಟ್ಟಿಸುವಂತಹ ಬೆಳವಣಿಗೆಗಳಾಗಿದ್ವು. 751 ಕೋಟಿಯನ್ನ ಮುಟ್ಟುಗೋಲು ಹಾಕೊಂಡಾಗಿದೆ. 2022ರಲ್ಲಿ ಸುಮಾರು 4 ಸಿಟ್ಟಿಂಗ್ ಅಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿತ್ತು. ರಾಹುಲ್ ಗಾಂಧಿ ಅವರನ್ನ ಒಂದೆರಡಲ್ಲ 40 ಗಂಟೆಗಳ ಕಾಲ ವಿಚಾರಣೆಗೆ ಒಳಪಟ್ಟಿದ್ರು ಅವರು. AICC AJLಗೆ ನೀಡಿದ 90 ಕೋಟಿ ರೂಪಾಯಿಗಳ ಸಾಲ ಮತ್ತು ಮುಂಬೈನಲ್ಲಿ ಆಸ್ತಿಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ವ್ಯವಹಾರಗಳ ಬಗ್ಗೆಯೂ ಕೂಡ ಇಲ್ಲಿ ಬಹಳಷ್ಟು ಆರೋಪಗಳಿವೆ. ವಿಚಾರಣೆ ನಡೆಸಿತ್ತು. ಜುಲೈ 2022ರಲ್ಲಿ 3 ದಿನಗಳ ಕಾಲ ಸುಮಾರು 11 ಗಂಟೆಗಳ ಕಾಲ ಸೋನಿಯಾ ಗಾಂಧಿ ಅವರನ್ನು ಕೂಡ ಈ ವಿಷಯದಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಈಗಲೂ ಸೋನಿಯಾ ಗಾಂಧಿ ಅವರನ್ನ ವಿಚಾರಣೆಗೆ ಕರೀತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಅವ್ರಿಗೂ ಸಂಕಷ್ಟ ಎದುರಾಗತ್ತಾ ಅನ್ನೋದ್ರ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ರಾಹುಲ್ ಗಾಂಧಿ ಅವ್ರನ್ನಂತೂ ಇಡಿ ಕರೆಸಿಕೊಳ್ಳೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ ಅನ್ನೋದು ಸಿಗ್ತಿರೋ ಮಾಹಿತಿ. ಈ ಕಂಪನಿ ಯಾರೋ ಒಬ್ಬರಿಗೆ ಅಂತಾನೆ ಸೇರಿದ್ದಲ್ಲ. 2010ರಲ್ಲಿ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ 1057 ಷೇರುದಾರರನ್ನ ಹೊಂದಿತ್ತು. ಬಹಳಷ್ಟು ಜನ ಇನ್ವೆಸ್ಟ್ ಮಾಡಿದ್ದಾರೆ. ಇಲ್ಲಿ ಸಿಕ್ಕಾಪಟ್ಟೆ ನಷ್ಟ ಆದ್ಮೇಲೆ ಇದರ ಶೇರ್ಸ್ನ 2011ರಲ್ಲಿ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ YILಗೆ ವರ್ಗಾಯಿಸಲಾಯಿತು. ಇದರ ನಿರ್ದೇಶಕ ಮಂಡಳಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಇದ್ರು. ಇಲ್ಲ ಆಗಿದ್ದೇನು ಆರೋಪ ಇರೋದೇನು, ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಅನ್ನ ಯಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸ್ವಾಧೀನಪಡಿಸಿಕೊಂಡಾಗ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ವಂಚನೆಯಲ್ಲಿ ಭಾಗಿಯಾಗಿದ್ದಾನೆ ಅನ್ನುವಂಥ ಗಂಭೀರ ವಿಚಾರ ಕಾನೂನು ಹೋರಾಟ ಮಾಡೋದಕ್ಕೆ ಸುಬ್ರಮಣಿಯನ್ ಸ್ವಾಮಿಯವರು 2012ರಲ್ಲಿಯೇ ಪ್ರಯತ್ನ ಶುರು ಮಾಡಿದ್ರು. ಅದು ಯಾವ ರೀತಿ ಮುಂದುವರ್ಕೊಂಡು ಬಂತು ಅನ್ನೋದನ್ನ ನೋಡಿದ್ವಿ. ಈಗ ಜಾರಿ ನಿರ್ದೇಶನಾಲಯ ರಾಹುಲ್ ಗಾಂಧಿ ಅವರಿಗೆ ಮತ್ತೆ ಸಮನ್ಸ್ ಜಾರಿ ಮಾಡೋದಕ್ಕೆ ತಯಾರಿ ನಡೆಸ್ತಾ ಇದೆ. ಬಹುಶಃ ಇದೇ ಸುಳಿವ ರಾಹುಲ್ ಗಾಂಧಿ ಅವರಿಗೆ ಸಿಕ್ಕಿದ್ದು ಅಥವಾ ಇದಕ್ಕೂ ಮೀರಿದಂತ ಇನ್ನಿತರ ಸಂಕಷ್ಟಗಳು ಎದುರಾಗಲಿವೆಯಾ? ಕಾದ್ ನೋಡ್ಬೇಕು. ಈಗಾಗಲೇ DK ಶಿವಕುಮಾರ್ ಅವರೆಲ್ಲ ಇದಕ್ಕೆ ರಿಯಾಕ್ಷನ್ ಶುರು ಮಾಡಿಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರ ಟ್ವೀಟ್ ಬೆನ್ನಲ್ಲೇ ಈ ಬೆಳವಣಿಗೆ ಆಗ್ತಾ ಇದ್ದು. ರಾಹುಲ್ ಗಾಂಧಿ ಅವರು ಇದಕ್ಕೆಲ್ಲ ಹೆದರಲ್ಲ, ಅವ್ರಿಗೆ ಇದೆಲ್ಲ ರೂಢಿ ಆಗಿಬಿಟ್ಟಿದೆ. ಕಾನೂನು ಹೋರಾಟ ಏನು ಮಾಡ್ಬೇಕೋ ಮಾಡ್ತೀವಿ, ಇಡಿ ಮೂಲಕ ನಮ್ಮನ್ನ ಬೆದರಿಸೋದಿಕ್ಕಾಗಲ್ಲ ಅಂತ DK ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸೊ ಕೈಪಾಳ್ಯದಲ್ಲಿ ಮತ್ತೆ ಟೆನ್ಷನ್ ಜಾಸ್ತಿ ಮಾಡಿರುವಂತಹ ಬೆಳವಣಿಗೆ. ರಾಹುಲ್ ಗಾಂಧಿ ಅವರು LOP ಆದ್ಮೇಲೆ ತಮ್ಮ ಬಲವನ್ನ ದಿನೇ ದಿನೇ ಜಾಸ್ತಿ ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ಅವರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನುವಂಥ ಆರೋಪ ಕೇಂದ್ರ ಸರ್ಕಾರದ ವಿರುದ್ಧ ತನಿಖಾ ಏಜೆನ್ಸಿಗಳನ್ನ ಬಳಸಿಕೊಳ್ಳಲಾಗ್ತಿದೆ ಅಂತ.
ಕರ್ನಾಟಕದಲ್ಲೂ ಸಿದ್ದರಾಮಯ್ಯನವರ ವಿರುದ್ಧ ಅದೇ ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆಯಲ್ಲ, ರಾಹುಲ್ ಗಾಂಧಿಯವರನ್ನು ಈ ರೀತಿ ಲಾಕ್ ಮಾಡುವಂಥ ಷಡ್ಯಂತ್ರ ಅಂತ ಹೇಳಲಾಗ್ತಿದೆ. ನೋಡಬೇಕು ಯಾವ ಆಯಾಮವನ್ನು ಪಡೆದುಕೊಳ್ಳಲಿದೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.